ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಜಾನೆ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಹೆಚ್ಕೇಲನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ 26-27 ವಚನಗಳು. ಹೆಚ್ಕೇಲ 37-26-27 ವಚನಗಳು. ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ನಾನು ಅವರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ನನ್ನ ಪವಿತ್ರಾಲಯವನ್ನು ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವೆನು. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವನ್ನು ನಾವು ಈ ವಾಕ್ಯವನ್ನು ಗಮನಿಸುವಾಗ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ, ದೇವರು ಮನುಷ್ಯರನ್ನ ಎಷ್ಟೊಂದು ಬಯಸ್ತಾನೆ. ಆತನು ಯಾವ ವಿಧದಲ್ಲಿ ಮನುಷ್ಯರ ಸಂಗಡ ಇರುವುದಕ್ಕಾಗಿ ಆತನು ಹಾತೊರೆಯುತ್ತಾನೆ. ಈ ವಾಕ್ಯದಲ್ಲಿ ದೇವರು ಮನುಷ್ಯರನ್ನ ಯಾವ ಮಟ್ಟಕ್ಕೆ ತನ್ನ ಹತ್ತಿರಕ್ಕೆ ಸೆಳೆಕೊಳ್ಳುವುದಕ್ಕೆ ಆತನು ಬಯಸ್ತಾನೆ, ಇದೆಲ್ಲವನ್ನು ನಾವು ಗ್ರಹಿಸಬಹುದು. ಇಲ್ಲಿ 26ನೇ ವಚನದಲ್ಲಿ ನಾವು ಆರಂಭದಲ್ಲಿ ಓದ್ತೇವೆ, ಮತ್ತು ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಏನಿದ್ರ ಅರ್ಥ? ದೇವರು ಮನುಷ್ಯರೊಂದಿಗೆ ಯಾವಾಗಲೂ ಸಮಾಧಾನದಲ್ಲಿ ಇರುವುದಕ್ಕಾಗಿ ಆತನು ಇಷ್ಟಪಟ್ಟಿದ್ದಾನೆ. ಹಳೆ ಒಡಂಬಡಿಕೆಯ ಹಳೆ ಒಡಂಬಡಿಕೆ ಅಸ್ತಿತ್ವದಲ್ಲಿ ಇರುವಾಗಲೇ ದೇವರು ಈಗ ಮತ್ತೊಂದು ಒಡಂಬಡಿಕೆಯನ್ನು ಆತನು ಮಾತನಾಡ್ತಿದ್ದಾನೆ. ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಾನು ಅವರಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರೋದು. ಅಲ್ಲಿಗೆ ದೇವರು ಹಳೆಯ ಒಡಂಬಡಿಕೆ ಅಸ್ತಿತ್ವದಲ್ಲಿ ಇರುವಾಗಲೇ ದೇವರೀಗ ಮತ್ತೆ ಒಡಂಬಡಿಕೆ ಪ್ರಸ್ತಾಪವೆತ್ತಿ ಈಗ ತಾನು ತಿರುಗಿ ಮತ್ತೊಮ್ಮೆ ಸ್ಥಾಪಿಸಲಿರುವಂತಹ ಒಡಂಬಡಿಕೆಯ ಸ್ವರೂಪಗಳನ್ನ ಮಾತನಾಡ್ತಾನೆ. ಅಂದರೆ ಆತನಲ್ಲಿ ಹೇಳ್ತಿದ್ದಾನೆ ಸಮಾಧಾನದ ಒಡಂಬಡಿಕೆ. ನಂತರದಲ್ಲಿ ಹೇಳ್ತಾನೆ ಆ ಒಡಂಬಡಿಕೆ, ಆತನು ನಂತರದಲ್ಲಿ ಸ್ಥಾಪಿಸುವಂಥ ಒಡಂಬಡಿಕೆ ಅದು ಶಾಶ್ವತವಾಗಿರುವುದು. ಒಂದು ವೇಳೆ ಎಲ್ಲವನ್ನ ಒಟ್ಟಾಗಿ ಕೂಡಿಸಿ ಹೇಳುವುದಾದ್ರೆ ಶಾಶ್ವತ ಸಮಾಧಾನವೆನ್ನುವಂಥ ಒಡಂಬಡಿಕೆ, ಅಂದರೆ ಎಂದಿಗೂ ಬಿದ್ದು ಹೋಗದಿರುವಂಥ ಒಡಂಬಡಿಕೆ. ಹಾಗಾದರೆ ಈಗ ನಾವು ಹೊಸ ಒಡಂಬಡಿಕೆ ಎಂಬುದಾಗಿ ಹೇಳುವಂಥ ಈ ಒಡಂಬಡಿಕೆ ಇದು ಶಾಶ್ವತ ಸಮಾಧಾನವೆನ್ನುವಂಥ ಒಡಂಬಡಿಕೆ. ದೇವರು ಈ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು ಮತ್ತು ಅನ್ಯ ಜನರನ್ನ ತನ್ನ ಹೃದಯಕ್ಕೆ ಆತನು ಸೆಳೆಕೊಂಡು ಅವರೊಂದಿಗೆ ಯಾವಾಗಲೂ ಸಮಾಧಾನದಲ್ಲಿರುವುದಕ್ಕಾಗಿ ತನ್ನ ಪ್ರಿಯ ಮಗನನ್ನೇ ಬಲಿಕೊಟ್ಟು ಆತನು ಸುರಿಸಿದ ರಕ್ತದಿಂದ ಆತನು ಈ ಒಡಂಬಡಿಕೆಯನ್ನು ಆತನು ಸ್ಥಾಪಿಸ್ತಾನೆ. ಯೇಸುವಿನ ರಕ್ತ ದೇವರ ಕೋಪವನ್ನೆಲ್ಲ ಅಳಿಸಿಬಿಡುವಂಥ ರಕ್ತ, ದೇವರನ್ನ ಸಮಾಧಾನ ಪಡಿಸುವಂಥ ರಕ್ತ. ಹಾಗಾದರೆ ಹೀಗೆ ಆತನು ಹೀಗೆ ಶಾಶ್ವತ ಸಮಾಧಾನವಂತ ಒಡಂಬಡಿಕೆಯನ್ನು ಆತನು ಸ್ಥಾಪಿಸಿಕೊಂಡು ಈಗ ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ನಾನು ಅವ್ರನ್ನ ನೆಲೆಗೊಳಿಸಿ ವೃದ್ಧಿ ಮಾಡಿ ತನ್ನ ಜನರನ್ನ, ತನಗಾಗಿ ಆರಿಸಿಕೊಂಡ ಜನರನ್ನ ಆತನು ನೆಲೆಗೊಳಿಸ್ತಾನೆ. ಚದುರಿಸುವ ದೇವರಲ್ಲ, ಅಸ್ಥಿರತೆಗೆ ನಡೆಸುವ ದೇವರಲ್ಲ, ಅವರನ್ನು ನೆಲೆಗೊಳಿಸ್ತಾನೆ. ನಂತರದಲ್ಲಿ ಅವ್ರನ್ನ ವೃದ್ಧಿ ಮಾಡಿ ಈಗ ಆತನು ಹೇಳ್ತಿದ್ದಾನೆ, ನನ್ನ ಪವಿತ್ರಾಲಯವನ್ನು ಅವರ ನಡುವೆ. ಈಗ ದೇವರು ನಮ್ಮ ಮಧ್ಯದಲ್ಲಿ ವಾಸಿಸುವಂತೆ ತನ್ನ ಆಲಯವನ್ನು ನಮ್ಮ ನಡುವೆ ಆತನು ನಿಲ್ಲಿಸ್ತಾನೆ. ಹೇಗಂತೆ? ಯಾವ ಕಾಲದಲ್ಲಿ? ಈಗ ಆತನ ಕಾಲವನ್ನು ಹೇಳ್ತಾನೆ, ಅವರ ನಡುವೆ ಯುಗ ಯುಗಾಂತರಕ್ಕೂ ನಿಲ್ಲಿಸುವೆನು. ಎಂಥ ವಿಶೇಷ! ಸರ್ವ ಯುಗದಲ್ಲಿ ದೇವರು ಮನುಷ್ಯ ಸಂಗಡ ಇರುವುದಕ್ಕಾಗಿ ದೇವರು ತೀರ್ಮಾನಿಸಿಕೊಂಡಿದ್ದಾನೆ. ಹಾಗಾಗಿ ಆತನು ಯೇಸು ಕ್ರಿಸ್ತನ ಮೂಲಕ ತನ್ನ ಜನರಿಗೆ ಆತನು ನಿತ್ಯ ಜೀವವನ್ನು ಕರುಣಿಸಿದ್ದಾನೆ. ದೇವರು ಹೇಗೆ ನಿತ್ಯ ಜೀವಿಯೋ ಈಗ ಆತನು ತನ್ನ ಮಗನ ಮುಖಾಂತರ ನಮಗೆ ಕ್ರಿಸ್ತ ನಮಗೆ ಕೊಡ್ತೇನೆ ಎಂದು ವಾಗ್ದಾನ ಮಾಡಿದೆಂಬುದಾಗಿ 1 ಯೋಹಾನ 2:25 ಓದ್ತೇವಲ್ಲ, ಅದು ನಿತ್ಯ ಜೀವ. ಹಾಗಾದರೆ ನಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ದೇವರು ತೀರ್ಮಾನಿಸಿದ್ದಾನೆ. ಈಗ ದೇವರು ನಿತ್ಯ ಜೀವಿ, ಆತನ ನಂಬಿದ ನಾವೀಗ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವಿಗಳಾಗಿದ್ದೇವೆ. ಈಗ ದೇವರು ಯುಗ ಯುಗಾಂತರಗಳಲ್ಲಿರುವ ಆತನು ನಮ್ಮನ್ನೀಗ ಯುಗ ಯುಗಾಂತರಗಳಲ್ಲಿ ಇರುವ ಹಾಗೆ ಮಾಡಿ ಈಗ ತನ್ನ ಪವಿತ್ರಾಲಯವನ್ನು ಯುಗ ಯುಗಾಂತರಕ್ಕೂ ನಿಲ್ಲಿಸಿ ಆತನಿಗ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಆತನು ತೀರ್ಮಾನಿಸಿದ್ದಾನೆ. ಜೊತೆಗೆ ಆತನು ಹೇಳ್ತಾನೆ, ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ಹಾಗಾದರೆ ದೇವರ ವಾಸಸ್ಥಾನ ಎಲ್ಲಿದೆ? ಮೋಶೆ ಹಾಕಿದ ದೇವದರ್ಶನ ಗುಡಾರ ಪಾಳ್ಯದಿಂದ ಹೊರಗಿತ್ತೆಂಬುದಾಗಿ ಬರ್ತದೆ. ಆದರೆ ಇಲ್ಲಿ ದೇವರು ತಾನೀಗ ಹೇಳ್ತಿದ್ದಾನೆ, ದೇವರು ನನ್ನ ವಾಸಸ್ಥಾನವು. ಎಂಥ ಹೆಮ್ಮೆಯಿಂದ ಆತನು ಹೇಳ್ಕೊಳ್ತಿದ್ದಾನೆ, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿರುವುದು. ಮತ್ತು ಆತನು ಮುಂದುವರೆದು ಹೇಳ್ತಿದ್ದಾನೆ, ನಾನು ಅವರಿಗೆ ದೇವರಾಗಿರುವನು. ಇದು ದೇವರಿಗೆ ಹೆಮ್ಮೆಯ ವಿಷಯ. ಮತ್ತು ಅವರು ನನಗೆ ಪ್ರಜೆಯಾಗಿರುವುದು, ಇದು ದೇವರಿಗೆ ಪ್ರಿಯವಾಗಿರುವ ವಿಷಯ.
ನಾನು ಅವರಿಗೆ ದೇವರೆಂಬುದಾಗಿ ಹೇಳುವಾಗ ದೇವರಿಗೆ ಅದೆಷ್ಟೋ ಹೆಮ್ಮೆ. ಅವ್ರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ ಹೇಳುವಾಗ ದೇವರ ಪ್ರೀತಿ ಮಮತೆಲ್ಲವೂ ನಮ್ಮ ಮೇಲೆ. ಪ್ರೇರೆ, ಇದು ದೇವರ ಅಪೇಕ್ಷೆ. ತನ್ನ ಆಲಯದ ಕುರಿತಾಗಿ ಇದು ದೇವರ ಅಪೇಕ್ಷೆ. ಆತನು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಅಪೇಕ್ಷೆ ಪಟ್ಟಿದ್ದಾನೆ, ನಿಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಅಪೇಕ್ಷೆ ಪಟ್ಟಿದ್ದಾನೆ. ನೀವಿರುವಲ್ಲೇ ಆತನು ಇರುವುದಕ್ಕೆ ಆತನು ಅಪೇಕ್ಷೆ ಪಟ್ಟಿದ್ದಾನೆ. ನಮ್ಮ ಸಂಗಡಲೇ ಆತನಿಗಿರಬೇಕೆಂಬುದು ಇಷ್ಟ. ನಾವು ಆತನ ಸಂಗಡಲೇ ಇರಬೇಕೆಂಬುದು ಆತನ ಇಷ್ಟ. ಪ್ರೇರೆ, ಇದೆಲ್ಲವೂ ದೇವರ ಪ್ರೀತಿ. ದೇವರ ಆಲಯಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಅದ್ಭುತವಾದ ಸಂಗತಿ. ಪ್ರೇರೆ, ಹಾಗಾದರೆ ದೇವರು ನಮ್ಮ ಸಂಗಡ ಇರುವಂತೆ ಯೇಸುಕ್ರಿಸ್ತನ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೆ ಸೂಚಿಸಲ್ಪಟ್ಟ ಮತ್ತೊಂದು ಹೆಸರು ಇಮ್ಯಾನುವೇಲ್. ಅದರರ್ಥ ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ಇಮ್ಯಾನುವೇಲ್ ಎಂಬುದಾಗಿ ಹೇಳುವಾಗ ದೇವರು ನಮ್ಮ ಸಂಗಡ ಇರುವಂಥದ್ದು ನಮ್ಮ ಗ್ರಹಿಕೆಗೆ ಅದು ಗೋಚರವಾಗಬೇಕೆಂದು ಆತನು ಬಯಸಿದ್ದಾನೆ. ಇದು ದೇವರ ಇಷ್ಟ. ಮನುಷ್ಯರನ್ನ ಬಿಟ್ಟುಕೊಡುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ನಿನ್ನನ್ನು ತಳ್ಳಿಬಿಡುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ನಿನ್ನ ಕುಟುಂಬದಲ್ಲಿ ಯಾರೊಬ್ಬರನ್ನ ಅಸಡ್ಡೆ ಮಾಡುವುದಕ್ಕೆ ಆತನಿಗೆ ಇಷ್ಟವಿಲ್ಲ. ಎಲ್ಲರನ್ನ ತನ್ನ ಬಳಿಗೆ ಸೆಳೆಕೊಳ್ಳುವುದೇ ಆತನಿಗೆ ಪರಮಪ್ರಿಯವಾದ ವಿಷಯ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಹೃದಯದ ಬಯಕೆನ ಈ ವಾಕ್ಯಗಳಲ್ಲಿ ನೀನು ತೆರೆದು ತೋರಿಸುವುದಕ್ಕಾಗಿ ಸ್ತೋತ್ರ. ದೇವರೇ, ಮನುಷ್ಯರಾದ ನಮ್ಮೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಅದು ಶಾಶ್ವತವಾಗಿರುವಂತೆ ನೆಲೆಸುವಂತೆ ಮಾಡುವಂಥ ನಿನ್ನ ಬಯಕೆಗಾಗಿ ಸ್ತೋತ್ರ. ಇದನ್ನು ಕ್ರಿಸ್ತನಲ್ಲಿ ನೀನು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಸುರಿಸಿದ ರಕ್ತದಲ್ಲಿ ಈ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೇ, ಹೌದಪ್ಪ, ನೀನು ಹೀಗೆ ಸಂಪಾದಿಸಿಕೊಂಡ ಜನರನ್ನು ನೆಲೆಗೊಳಿಸಿ ವೃದ್ಧಿ ಮಾಡಿ ಕರ್ತನೇ, ನಿನ್ನ ಪವಿತ್ರಾಲಯವನ್ನು ನಮ್ಮ ನಡುವೆ ಯುಗಾಂತರಕ್ಕೂ ನಿಲ್ಲಿಸುವಂಥ ನಿನ್ನ ಮಹಾ ಅಪೇಕ್ಷೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಹೌದು ಕರ್ತನೆ, ನಿನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿ ಇರುವುದು ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ. ದೇವರೇ, ನಮ್ಮ ಮಧ್ಯದಲ್ಲಿಯೇ ನೀನಿರುವುದಕ್ಕೆ ಇಷ್ಟಪಡ್ತಿ. ಹೌದು ಕರ್ತನೆ, ವೃದ್ಧ ತಂದೆ ತಾಯಿಗಳು ತಮ್ಮ ಮಕ್ಕಳ ನಡುವೆ ಇರುವುದಕ್ಕೆ ಇಷ್ಟಪಡುವ ವಿಧದಲ್ಲಿ ದೇವರೇ, ನೀನು ನಮ್ಮ ಸಂಗಡ ಇರುವುದಕ್ಕೆ ಇಷ್ಟಪಟ್ಟಿಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನೀನು ಎಷ್ಟೋ ಹೆಮ್ಮೆಯಿಂದ ನಾನು ಅವರಿಗೆ ದೇವರಾಗಿರುವನೇ ಎಂಬುದಾಗಿ ಹೇಳಿಕೊಳ್ತಿಯಲ್ಲ. ಅದಕ್ಕಾಗಿ ಸ್ತೋತ್ರ. ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ ಪ್ರೀತಿಯಿಂದ ಹೇಳಿಕೊಳ್ಳುವುದಕ್ಕಾಗಿ ನಿನ್ನ ಮಮತೆಯನ್ನೆಲ್ಲ ನಮಗೆ ಈ ವಿಧದಲ್ಲಿ ತೋರ್ಪಡಿಸುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಆಲಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತನೆ, ಈ ವಾಕ್ಯವು ಎಷ್ಟೋ ಮಧುರವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ದಿನ ವಾಕ್ಯ ಕೇಳ್ತಿರುವಂಥ ಪ್ರಿಯರನ್ನು ನೀನು ತಿರಸ್ಕರಿಸಲಿಲ್ಲ, ಅಲಕ್ಷಿಸಲಿಲ್ಲ ಸ್ವಾಮಿ. ಅವರೊಂದಿಗೆ ಇರುವುದಕ್ಕಾಗಿ ಬಯಸಿದಿ. ಅವರಿರುವಲ್ಲೇ ನೀನಿರಬೇಕೆಂದು ಬಯಸಿದಿ. ನೀನಿರುವಲ್ಲೇ ಅವರು ಇರಬೇಕೆಂದು ನೀನು ಬಯಸಿದಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವೆ, ನೀನು ಯೋಹಾನ ಸುವಾರ್ತೆಯಲ್ಲಿ ಪದೇ ಹೇಳಿದ್ದಿ, ನಾನಿರುವಲ್ಲಿ ನೀವಿರಬೇಕೆಂಬುದಾಗಿ ಹೇಳಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕುರಿತು ಇಷ್ಟೊಂದು ಪ್ರೀತಿ ತೋರುವ, ಕಾಳಜಿ ವಹಿಸುವ, ನಮಗಾಗಿ ಪರಿತಪಿಸುವ ದೇವರೇ, ನಿನಗೆ ಕರ್ತನೆ ಲೆಕ್ಕವಿಲ್ಲದಷ್ಟು ಸ್ತೋತ್ರಗಳನ್ನ ಅರ್ಪಿಸ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.